ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ತ್ರಿವ್ಯಾ ಅನ್ನೋ ಜೋಡಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಹಾಗೆ ಆಟ ಅಂತ ಬಂದಾಗ ತ್ರಿವ್ಯಾ ಅನ್ನೋ ಹೆಸರು ಕೂಡ ಸಖತ್ ಸ್ಟ್ರಾಂಗಾಗಿ ಕಾಣಿಸ್ತಾ ಇತ್ತು. ಹಾಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೂಡ ಇವರಿಬ್ಬರ ಜೋಡಿ ಅಂತೂ ಎಷ್ಟೊಂದು ಜನಗಳ ಕಣ್ಣು ಮನಸ್ಸನ್ನು ಸೆಳೆದಿದೆ ಅಂತ ಹೇಳಿದರೆ ಅದು ತಪ್ಪಾಗಲ್ಲ. ಆದರೆ ಈ ತ್ರಿವ್ಯಾ ಜೋಡಿ ಬಿಗ್ ಬಾಸ್ ಮನೆ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಂತೂ ಓಡ್ತಾನೆ ಇತ್ತು ಜೋಡಿ. ಆದರೆ ಆಚೆ ಬಂದ ಮೇಲೆ ಕೂಡ ಅದೇ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್, ಒಳ್ಳೆ ಪ್ರೀತಿಯಿಂದ ಅವರನ್ನ ಮಾತಾಡ್ಸೋದಾಗ್ಲಿ, ಜೊತೆಗೆ ಓಡಾಡೋದಾಗ್ಲಿ ಇದೆಲ್ಲ ನಡೀತಾ ಇದೆ. ಸೊ ಅದೇನೇ ಇರಲಿ, ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ತ್ರಿವ್ಯಾ ಅನ್ನೋ ಜೋಡಿ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಇವಾಗ ತ್ರಿವ್ಯಾ ಅನ್ನೋ ಜೋಡಿಗೆ ಏನಾದರೂ ಕ್ಲಾರಿಟಿ ಕೊಟ್ರ ತ್ರಿವಿಕ್ರಮ್ ಅವರು? ಭವ್ಯ ಅವರ ಪ್ರೀತಿಗೆ ಏನಾದರೂ ಕ್ಲಾರಿಟಿ ಕೊಟ್ರ? ಪ್ರೀತಿ ವಿಷಯದ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಟ್ರ? ಇವರಿಬ್ಬರ ಮಧ್ಯೆ ಪ್ರೀತಿ ಇದೆಯಾ ಅಥವಾ ಬರೀ ಸ್ನೇಹನ? ಯಾಕೆ ಅಂತ ಹೇಳಿದರೆ ಸುಮಾರಷ್ಟು ಜನಗಳ ಮನಸ್ಸಲ್ಲಿ ಇತ್ತೀಚೆಗೆ ಕೆಲವೊಂದು ಡೌಟ್ಗಳು ಹುಟ್ಟುತ್ತಾ ಇದೆ. ಯಾಕೆ ಅಂತ ಹೇಳಿದರೆ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಜೊತೆ ಎಷ್ಟು ಖುಷಿಯಾಗಿ ಎಷ್ಟು ಹ್ಯಾಪಿಯಾಗಿ ಇರ್ತಾರೋ ಅದೇ ರೀತಿ ಅನುಷಾ ಅವ್ರ ಜೊತೆ ಕೂಡ ಅದೇ ರೀತಿ ಖುಷಿಯಾಗಿ ನಗ್ನಗ್ತಾ ಅವ್ರ ಜೊತೆಗೂ ಕೂಡ ಓಡಾಡ್ತಾ ಇದ್ದಾರೆ. ಸೊ ಹಾಗಿದ್ಮೇಲೆ ಇದೆಲ್ಲ ಏನು, ಯಾಕೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋ ಅಥವಾ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ, ಏನಿದು ನಿನ್ನೆ ಒಂದು ದಿನದಿಂದ ಏನು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಅಥವಾ ಯಾರೆಲ್ಲ ಸದ್ದು ಮಾಡ್ತಾ ಇದ್ದಾರಲ್ವ, ಈ ಅನುಷಾ ಮತ್ತು ತ್ರಿವಿಕ್ರಮ್ ಅವರ ನಡುವೆ ಏನೋ ಇದೆ, ಇವರು ಭವ್ಯ ಅವರ ಮಧ್ಯೆ ಅಡ್ಡ ಬರ್ತಾ ಇದ್ದಾರೆ, ಈ ರೀತಿ ಎಲ್ಲ ಕೆಟ್ಟ ಕಮೆಂಟ್ ಆಗಿರ್ಬೋದು ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ಪೋಸ್ಟ್ಗಳನ್ನು ಕೂಡ ತ್ರಿವಿಕ್ರಮ್ ಹಾಗೂ ಅನುಷಾ ಅವ್ರ ಬಗ್ಗೆ ಇತ್ತೀಚೆಗೆ ಹಾಕ್ತಾ ಇದ್ದಾರೆ. ಸೊ ಇದು ಏನು, ಯಾಕೆ ಈ ರೀತಿ ಹೆಸರು ಬರ್ತಾ ಇದೆ, ಪೋಸ್ಟ್ಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಹಾಗೆ ಅದೇ ರೀತಿ ಅನುಷಾ ಮತ್ತು ತ್ರಿವಿಕ್ರಮ್ ಅವರ ಒಂದು ಜೋಡಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಾಂಗ್ಸ್ ಮಾಡೋದಾಗ್ಲಿ, ಟ್ರೆಂಡಿಂಗ್ ಮಾಡೋದಾಗ್ಲಿ, ಈ ರೀತಿ ಅಪ್ಡೇಟ್ಗಳನ್ನ ಹಾಕ್ತಾ ಇದ್ದಾರೆ. ಸೊ ಅದೇನೇ ಇರಲಿ, ಏನಾಯಿತು ಅನ್ನೋದ್ರ ಬಗ್ಗೆ ಒಂದ್ಸರಿ ವಿಚಾರ ಮಾಡ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಭುವನಂ ಗಗನಂ ಅನ್ನೋ ಒಂದು ಮೂವಿಯ ಟ್ರೇಲರ್ಗೆ ಅನುಷಾ ಅವರನ್ನ ಹಾಗೆ ತ್ರಿವಿಕ್ರಮ್ ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ. ಸೊ ಆ ಪ್ರೊಡಕ್ಷನ್ ಹೌಸಿಂದ ಇನ್ವೈಟ್ ಮಾಡಿದಾಗ ಇವರಿಬ್ಬರು ಆ ಒಂದು ಮೂವಿ ಟ್ರೇಲರ್ ಅನೌನ್ಸ್ಮೆಂಟ್ಗೆ ಹೋಗಿರ್ತಾರೆ. ಅಲ್ಲಿ ಹೋಗುವಾಗ ಇಬ್ಬರು ಜೊತೆಯಾಗಿ ಹೋಗ್ತಾರೆ, ನಗ್ನಗ್ತಾ ಮಾತಾಡ್ತಾರೆ, ಹಗ್ ಕೂಡ ಮಾಡ್ಕೊಳ್ತಾರೆ, ಕೈ ಹಿಡ್ಕೊಂಡು ಕೂತಿರ್ತಾರೆ. ಸೊ ಒಬ್ರನ್ನೊಬ್ರು ಯಾಕೆ ಅಂತ ಹೇಳಿದರೆ ತ್ರಿವಿಕ್ರಮ್ ಆಲ್ರೆಡಿ ಮುಂಚೆನೇ ಹೇಳಿದ್ದಾರೆ, ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಕೂಡ ಹೇಳಿದ್ದಾರೆ, ಹಾಗೆ ಬಿಗ್ ಬಾಸಿಂದ ಆಚೆ ಬಂದ ಮೇಲೂ ಕೂಡ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ, ಅನುಷಾ ಅವರು ನನಗೆ ತುಂಬ ಮೊದಲಿಂದ ಪರಿಚಯ ಇದ್ದಾರೆ, ಅನುಷಾ ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿಯ ಸಂಬಂಧ ಪ್ರೀತಿ ಇದೇನೂ ಇಲ್ಲ, ಪ್ಯೂರ್ ಫ್ರೆಂಡ್ಶಿಪ್ ಇದೆ. ಯಾವ ರೀತಿ ನಾನು ಭವ್ಯನ ಟ್ರೀಟ್ ಮಾಡ್ತೀನೋ, ಯಾವ ರೀತಿ ನನಗೆ ಭವ್ಯ ಇಂಪಾರ್ಟೆನ್ಸ್ ಇದ್ದಾರೋ, ಪ್ಯೂರ್ ಫ್ರೆಂಡ್ಶಿಪ್ ಇದೆಯೋ ಅದೇ ರೀತಿ ಅನುಷಾ ಅವ್ರ ಮಧ್ಯೆ ಕೂಡ ನನ್ನ ಅನುಷಾ ಅವ್ರ ಮಧ್ಯೆ ಕೂಡ ಸಿಕ್ಕಾಪಟ್ಟೆ ಒಂದು ಒಳ್ಳೆಯ ಸ್ನೇಹ ಇದೆ, ಒಂದು ಒಳ್ಳೆ ಬಾಂಡ್ ಇದೆ. ಹಾಗಾಗಿ ನಾನು ಅವ್ರ ಜೊತೆ ತುಂಬ ಕಂಫರ್ಟಬಲ್ ಆಗಿ ಇರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಿದ್ದರೆ ತ್ರಿವ್ಯಾ ಮಧ್ಯ ಏನು ಲವ್ ಇಲ್ವಾ ಅಂತ ಕೇಳೋದಾದರೆ, ಹೌದು, ಯಾವುದೇ ರೀತಿಯ ಲವ್ ಇಲ್ಲ ಅಂತ ಅವ್ರು ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ ತ್ರಿವ್ಯಾ ಅಂತ ಏನು ನಾವು ಕನಸ್ಕೊಂಡಿದ್ವಲ್ವ ಫ್ಯಾನ್ಸ್ಗಳು, ತ್ರಿವ್ಯಾ ಆಗಿರ್ಬೋದು, ತ್ರಿಮೋಶ್ರಿಯಲ್ ಆಗಿರ್ಬೋದು, ಈ ಒಂದು ಸಂಬಂಧವನ್ನು ನಾವುಗಳು ಕಟ್ಟಿದ್ದು, ನಾವು ಆಸೆ ಪಟ್ಟಿದ್ದು, ಅಂದರೆ ಈ ಒಂದು ಜೋಡಿಯಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾವುಗಳು ಕನ್ಸ್ಕೊಂಡಿದ್ವಿ ಹೊರತು ಅವ್ರುಗಳು ತುಂಬ ಫ್ರೆಂಡ್ಶಿಪ್ಪಲ್ಲಿ ತುಂಬ ಅನ್ಯೂನತೆ ಇದ್ದಂಥವರು. ಸೊ ಹಾಗಾಗಿ ತ್ರಿವ್ಯಾ ಆಗಲಿ ಅವರಿಬ್ಬರ ಮಧ್ಯೆ ಕೇವಲ ಫ್ರೆಂಡ್ಶಿಪ್ ಇದೆ ಅಂತ ಆಲ್ರೆಡಿ ಅವ್ರು ಕ್ಲಾರಿಟಿ ಕೊಟ್ಟಾಗಿದೆ. ಸೊ ಹಾಗಿದ್ರೆ ಅನುಷಾ ಅವ್ರ ಮಧ್ಯೆ ಏನು, ಅವರು ಕೂಡ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳಿದ್ದಾರೆ. ಸೊ ಹಾಗಾಗಿ ಇತ್ತೀಚೆಗೆ ನೀವು ನೋಡಿರ್ತೀರ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಎಲ್ಲ, ಒಂದು ರಜತ್ ಆಗಿರ್ಬೋದು, ಅನುಷರೈ ಆಗಿರ್ಬೋದು, ತ್ರಿವಿಕ್ರಮ್, ಭವ್ಯ, ಈ 4 ಜನ ಹೋಗಿ ದರ್ಶನವನ್ನು ಪಡ್ಕೊಂಬಂದರು. ಹಾಗೆ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ದಾರೆ, ಸುತ್ತುತ್ತಾ ಇದ್ದಾರೆ. ಸೊ ಇಲ್ಲಿ ಫ್ರೆಂಡ್ಶಿಪ್ ಅಂತ ಬಂದ ತಕ್ಷಣ ಒಂದು ಹುಡುಗಿ ಜೊತೆ ಹೋದ ತಕ್ಷಣ ಲವ್ ಆ ಥರ ಎಲ್ಲ ಏನಿಲ್ಲ. ಸೊ ತ್ರಿವಿಕ್ರಮ್ ಅವರು ವೆರಿ ಕ್ಲಿಯರಾಗಿ ಹೇಳಿದ್ದಾರೆ. ಏನು ಅಂತ ಹೇಳಿದರೆ, ಅನುಷಾ ಅವರು ನನಗೆ ಬೆಸ್ಟ್ ಫ್ರೆಂಡು, ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗೂ ಕೂಡ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಮಧ್ಯಕ್ಕೆ ಅಂದರೆ ಕೆಲವು ವಾರಗಳಾದಮೇಲೆ ಅವರು ಎಲಿಮಿನೇಟ್ ಆಗಿ ಹೋದರು. ಸೊ ಅದಾದ ಕಾರಣ ಅಷ್ಟೊಂದೇನು ಬಾಂಡ್ ಇರಲಿಲ್ಲ. ಸೊ ಆಚೆ ಬಂದಿದ್ದೀವಿ, ಇವಾಗ ಆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಅನುಷಾ ಅವ್ರ ಮಧ್ಯೆ ತ್ರಿವಿಕ್ರಮ್ ಅವ್ರ ಮಧ್ಯೆ ಯಾವುದೇ ರೀತಿಯ ಕೆಟ್ಟ ಒಂದು ಬಾಂಡ್ ಇಲ್ಲ ಅಥವಾ ಈ ಲವ್ ಅದೆಲ್ಲ ಏನೂ ಇಲ್ಲ, ಕೇವಲ ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್ ಇದೆ. ಸೊ ಹಾಗೆ ತ್ರಿವ್ಯಾ
ಫ್ಯಾನ್ಸ್ ಯಾರೆಲ್ಲ ಈ ಒಂದು ತ್ರಿವ್ಯ ಜೋಡಿನ ಇಷ್ಟಪಡ್ತಿದ್ದೀರಾ. ಸೊ ಅದು ಕ್ಯೂಟ್ ಜೋಡಿ, ಅವರು ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಒಳ್ಳೆ ಜೋಡಿ ಆದರೂ ಕೂಡ ಚೆನ್ನಾಗಿರುತ್ತೆ ಅಂತ ಸುಮಾರಷ್ಟು ಜನರು ಆಸೆ ಪಡ್ತಾ ಇದ್ದಾರೆ. ಸೊ ನಾವು ಹಾಗಿದ್ರೆ ಕಾದು ನೋಡಬೇಕು, ಫ್ಯೂಚರಲ್ಲಿ ಏನಾದರೂ ಅದೃಷ್ಟ ಚೆನ್ನಾಗಿದ್ದು ಇವರಿಬ್ಬರು ಒಂದಾಗ್ತಾರಾ ಅಥವಾ ಫ್ಯೂಚರಲ್ಲಿ ಈ ಒಂದು ಜೋಡಿ ರಿಯಲ್ ಜೋಡಿ ಆಗುತ್ತಾ ಅಂತ ನಾವು ಕಾಯ್ದು ನೋಡಬೇಕು. ಸೊ ಅಲ್ಲಿವರೆಗೂ ನಾವು ಯಾವುದೇ ರೀತಿಯ ಕಮೆಂಟ್ಗಳಾಗಲಿ ಡಿಸಿಷನ್ಗಾಗಲಿ ಬರೋದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದರೆ ಇವರು ತ್ರಿವಿಕ್ರಮ್ ಅವರು ರಿಯಲ್ ಆಗಿ ಕ್ಲಾರಿಟಿಯನ್ನು ಕೊಡಬೇಕು. ಆಲ್ರೆಡಿ ಕೊಟ್ಟಿದ್ದಾರೆ, ಆದರೂ ಕೂಡ ಜನಗಳು ಪದೇ ಪದೇ ಕೇಳೋದ್ರಿಂದ ಸೊ ಅವರಿಗೆ ನಗು ಬರ್ತಿದೆಯೋ ಅಥವಾ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ವೋ ನನಗೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.